ಲಾಸ್ ನಿನಗೆ ಮಾತ್ರ ಅಲ್ಲ, ನಮ್ಮನ್ನು ನಾವು ಕೊಲ್ತಾ ಹೋದ್ರೆ ಎಲ್ರಿಗೂ ಕೂಡ ಲಾಸ್ ಆಗುತ್ತೆ. ಯಾರು ಉಳಿಯೋಲ್ಲ ಅಷ್ಟೇ. ನಾನು ನಿನ್ನೆ ನಂಬಲ್ಲ. ಮಗನೇ ಮಾರ್ಕೋ, ನಿನ್ ಕೈಲಾಗಿಲ್ಲ ಅಂದ್ರೆ ಆ ಕೆಲಸನ ನಾನೇ ಮಾಡ್ತೀನಿ. ಆ ಕೆಪಾಸಿಟಿ ನನಗಿದೆ. ಅಬ್ರಾಮ್ ಸಾಕು. ಮಾರ್ಕೋ ಇಲ್ಲಿಗೆ ಬಂದಿರೋದು ಮಾತಾಡ್ತಿರೋದು ನಾನು ಕರೆದಿದ್ದಕ್ಕೆ. ಡೇವಿ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟೇನು ಬಂದಿಲ್ಲ. ಬಿಸ್ನೆಸ್ನ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಜಾರ್ಜ್ನ ಸಾಯಿಸೋ ಉದ್ದೇಶ ಈ ಡೇವಿಸ್ಗಿಲ್ಲ. ನಿಮ್ಮಪ್ಪ ಮಾರ್ಕೋ ಸೀನಿಯರ್ನ ಕೊಲೆ ಮಾಡಿದವನು ಒಬ್ಬ ಮಂಗಳೂರವನು. ಅವನ ಗುಂಡಿಗೆಗೆ ಗುಂಡಿಟ್ಟಿ ಸೀಳೋಕೆ ಆ ಜಾರ್ಜ್ ನನ್ನ ಸಹಾಯ ಕೇಳ್ಕೊಂಬಂದ. ಯುದ್ಧ ಶುರು ಆಗ್ತಿದ್ದಾಗೆ ಕೈನ ಹೀಗೆ ಎತ್ಬಿಡ್ತಿದ್ದ. ಇನ್ನೇನ್ ಶುರು ಅನ್ನೋ ಅಷ್ಟರಲ್ಲಿ ಎಲ್ಲ ಮುಗ್ದಿರ್ತಿತ್ತು. ಕೈ ಇಳಿಸಿ ನಗ್ತಿದ್ದ. ಅದ್ಯಾರು, ಏನಕ್ಕೆ? ಅದನ್ನೇ ನಾವು ಕಂಡು ಹಿಡಿಬೇಕಾಗಿರೋದು. ಜಾರ್ಜ್ನ ಕೊಂದಿದ್ದು ಯಾರು ಅಂತ ನಾವು ಕಂಡು ಹಿಡಿಬೇಕು. Somebody is trying to be more evil than us. ನಾನು ಬರಲ್ಲ. ಸರಿ. ವೆರಿ ಬ್ಯಾಡ್ ಬಾಯ್ಸ್. ಒಬ್ರಿಗೊಬ್ರು ಹೊಡ್ಕೊಂಡು ಸಾಯ್ತೀರಾ ಅಂತ ಅನ್ಕೊಂಡಿದ್ದೆ. ಓಕೆ, ಲೆಟ್ಸ್ ದ ಕೋರ್ಟ್ ಡಿಸೈಡ್. ಕೋರ್ಟ್ ಹೋಗೋದು ತುಂಬಾ ರಾಂಗ್ ಡಿಸಿಷನ್ ಸರ್. ಜಾನ್ಸಿ ಬಂದ ಕೇಸ್ ಅಲ್ಲ. ಮಲಗಬೇಕು, ಮತ್ತೆ ಎದ್ಮೇಲೆ ಸ್ವಲ್ಪ ಕೆಲಸ ಮಾಡೋದಿದೆ. ಮಾರ್ಕೋಗೆ ಬೇಲ್ ಸಿಕ್ಕಿದೆ. ಎಲ್ಲ ಕಾನೂನು ಪ್ರಕಾರನೇ ನಡೆಯುತ್ತೆ. ಮಾಡಿದ್ದು ಕೆಟ್ಟ ಕೆಲಸ ಅಂತ ಅವನಿಗೆ ಗೊತ್ತಾಗಿಲ್ವಾ? ಇಲ್ಲ ಸರ್. ಅದ್ಯಾಕೆ? ಈ ನ್ಯಾಯ ಕಾನೂನು ಯಾವಾಗ್ಲೂ ಒಂದೇ ತರ ಇರಲ್ಲ ಸರ್. ನಾನು ಮಾಡಿರೋ ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಅಲ್ಲಿ ನಿಮ್ ತಮ್ಮ ಅಮೀರ್ ಅವ್ರನ್ನ ರ್ಯಾಗ್ ಮಾಡಿರೋರು ಇವತ್ತು ಯಾರು ಜೀವಂತವಾಗಿಲ್ಲ ಸರ್. ತಮಿಳ್ನಾಡಲ್ಲಾದ ಕಾರ್ ಆಕ್ಸಿಡೆಂಟ್ ಅಲ್ಲಿ 4 ಜನ ತೀರು ಹೋಗಿದ್ದಾರೆ. ಯು ಆರ್ ಅ ಗುಡ್ ಇನ್ವೆಸ್ಟಿಗೇಟರ್.
ಇವತ್ತಿಂದ ಪವಿತ್ರವಾದ ದಿನ. ಈ ಹಬ್ಬಕ್ಕೆ ಜೆರಿ ಜವಾಬ್ದಾರಿ ತಗೊಂತೀನಿ ಅಂತ ಹೇಳಿದ್ದ. ನೀನ್ ತಗೋ ಅದನ್ನ. ಅದು ಅಲ್ಲದೆ ಈಗ ನೀನೇ ತಾನೇ ಉಳ್ಕೊಂಡಿರೋದು. ಅದಕ್ಕೆ ಮುಂಚೆ ಅವ್ರನ್ನ ನಾಶ ಮಾಡಬೇಕು. ಆ ಹುಡುಗಿನ ಮತ್ತೆ ಆ ದೆವ್ವನ. ಓಕೆ ಬಾಯ್ ಕಣೋ. ಬಾಯ್ ಬಾಯ್. ನನಗೇನಾದ್ರೂ ಮಾಡಿ ಇಲ್ಲಿಂದ ಆರಾಮಾಗಿ ಹೋಗ್ಬೋದು ಅನ್ಕೊಂಡಿದ್ದೆ. ನಾನಾಗ ಅನ್ಕೊಂಡಿದ್ರೆ ಮಲಗ್ದಾಗ್ಲೇ ನಿನ್ನ ಎತ್ಬಿಡ್ತಿದ್ದೆ. ಫ್ರಾನ್ಸಿಗೆ ಗೊತ್ತು ಹೇಗಿರ್ಬೇಕಂತ. ಇಷ್ಟೆಲ್ಲ ಆದರೂ ಕೂಡ ನೀನೊಬ್ಬ ಜೂನಿಯರ್. ನನ್ನ ತಂದೆ ನೀನೊಂದು ಆಣೆ ಮಾಡಿದ್ದ ಅಬ್ರಹಾಂ, ಅದೊಂದು ಮಿಸ್ಟೇಕ್. ನನ್ನ ತಮ್ಮನ್ನ ಕೊಂದ ಮೇಲೆ ನೀನು ಹೇಳ್ದೆ ಅದು ಮಿಸ್ಟೇಕ್ ಅಂತ. ಐ ಆಮ್ ಗೋನಾ ಮೇಕ್ ದಿ ಸೇಮ್ ಮಿಸ್ಟೇಕ್ ಟು. ಅಬ್ರಹಾಂನ ಕೊಂದಿರೋನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ನಿಮ್ಗೆ ನಾಚಿಕೆ ಅನ್ನಿಸ್ತಿಲ್ವಾ? ಇದ್ರ ಬದಲು ಸತ್ರೆ ಒಳ್ಳೇದು. ನಮ್ ಬಿಸ್ನೆಸ್ ಕೂಡ ಅವನೇ ವಶಪಡಿಸ್ಕೋತಿದ್ದಾನೆ. ನಿಮ್ಗಿದ್ರಿಂದ ಸುಖ ತಾನೆ? ದಿನಕ್ಕೆ 4 ಸಲ ತಿಂದು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಮಲಗ್ತೀರಾ. ಅವರು ಪಕ್ಕ ಪ್ಯಾಟ್ರಿಕ್ ನ ಕೊಲ್ತಾರೆ. ಅದು ಮಾರ್ಕೋ ಅಲ್ಲ. ಅದು ಯಾರೇ ಆಗಿರ್ಬಹುದು, ನಾವ್ ಅವ್ರನ್ನ ಸಾಯಿಸ್ಬೇಕು. ಪಪ್ಪ ಮುಗಿಸ್ಬೇಕಲ್ವಾ? ಹೌದು, ಮುಗಿಸ್ಲೇಬೇಕು.